Hello dear friends, I am Ravi S. Pujari. We are started with the economics classes for the second year purpose. ವಿದ್ಯಾರ್ಥಿಗಳೇ, ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ಕೆಲವು ಪ್ರಶ್ನೆಗಳನ್ನು ಎಕ್ಸಾಮ್ ಅಥವಾ ಪರೀಕ್ಷೆಯ ತಯಾರಿಗೋಸ್ಕರ ಬಹುಮುಖ್ಯವಾಗಿರುವಂಥ ಕೆಲವು ಪ್ರಶ್ನೆಗಳನ್ನು ತೆಗೆದುಕೊಂಡು ಚರ್ಚಿಸುತ್ತಿದ್ದೇನೆ. ಇನ್ನು ಕೆಲವೇ ತಿಂಗಳುಗಳಲ್ಲಿ ಅಂದರೆ 45-50 ದಿನಗಳಲ್ಲಿ ನಿಮ್ಮ ಮುಂಬರುವಂಥ ಎಕ್ಸಾಮ್ಸ್ಗಳಿದೆ. ಅದಕ್ಕೆ ತುಂಬ ಅನುಕೂಲ ಆಗುವಂಥ ರೀತಿಯಲ್ಲಿ ಅರ್ಥಶಾಸ್ತ್ರದಲ್ಲಿ ಎಕನಾಮಿಕ್ಸ್ನಲ್ಲಿ ಯಾವ ರೀತಿಯಾಗಿ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಳ್ಬೇಕು ಮತ್ತು ಹೇಗೆ ಅವುಗಳನ್ನು ನಾವು ಪಡಿಬೇಕು ಅನ್ನೋವಂಥ ಒಂದು ಕಾನ್ಸೆಪ್ಟನ್ನು ಇಟ್ಟುಕೊಂಡು ನಾನು ಈ ಒಂದು ಕ್ಲಾಸನ್ನು ಮಾಡ್ತಾಯಿದ್ದೀನಿ. ಅದರ ಜೊತೆಗೆ ಸುಮಾರು ನಮ್ಮ ಕರ್ನಾಟಕದಾದ್ಯಂತ ಸುಮಾರು ವಿದ್ಯಾರ್ಥಿಗಳು ಅರ್ಥಶಾಸ್ತ್ರ ಕುರಿತಾಗಿ ಹಲವಾರು ರೀತಿಯಾದಂಥ ಒಂದು ಪ್ರಶ್ನೆಗಳು ಮತ್ತು ಬೇರೆ ಬೇರೆ ಗೊಂದಲಗಳು ಇರುವುದರಿಂದ ಅಲ್ಲಿ ನನಗೆ ತಕ್ಕಂತೆ ನನಗೆ ಒಂದು ಏನು ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಳ್ಬೋದು ಅಂತ ಅನಿಸಿದೆ. ಆಯಾ ಆಯಾಮಗಳಲ್ಲಿ ನಾನು ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ನೀವು ಇವತ್ತು ನಾವೇನು ಸ್ಟಾರ್ಟ್ ಮಾಡೋಣ ಅಂದರೆ ಅರ್ಥಶಾಸ್ತ್ರದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಯಾವ ರೀತಿಯಾಗಿ ನಾವು ಗಳಿಸ್ಕೋಬೋದು ಅನ್ನೋವಂಥದ್ದು ನಿಮಗೆ ಒಂದು ಕಿರು ಪರಿಚಯನ ಮಾಡಿಕೊಡ್ತೀನಿ. ನಮಗೆ ಮೊದಲನೇದಾಗಿ ಎಕನಾಮಿಕ್ಸ್ನಲ್ಲಿ ನಿಮ್ಗೆ ಗೊತ್ತಿದೆ ಅರ್ಥಶಾಸ್ತ್ರ ಸೆಕೆಂಡ್ ಇಯರ್ನಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಇವಾಗ 80 ಅಂಕದ ಒಂದು ನಿಮಗೆ ಪರೀಕ್ಷೆ ಪತ್ರಿಕೆಯನ್ನು 2023 ಮತ್ತು 24ನೇ ಸಾಲಿನಲ್ಲಿ ನೀವು ಬರಿತಾ ಇದ್ದೀರಿ. ಇಲ್ಲಿ ಏನಾಗಂತಂದರೆ ಪಾರ್ಟ್ಗಳಿದೆ. ಪಾರ್ಟ್ಗಳಂತಂದರೆ ಭಾಗಗಳು, ಹೌದಾ? ಪಾರ್ಟ್ ಎ ಆ್ಯಂಡ್ ಪಾರ್ಟ್ ಬಿ, ಓಕೆ. ನೆಕ್ಸ್ಟ್ ಸಿ, ಡಿ, ದೆನ್ ಇ, ಓಕೆ. ಎಕನಾಮಿಕ್ಸ್ ಪಾರ್ಟ್ನಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಪಾರ್ಟ್ ಎ, ಪಾರ್ಟ್ ಬಿ, ಸಿ ಮತ್ತು ಡಿ, ಇ ಅಂತ. ಈ 5 ಭಾಗಗಳಲ್ಲೇ ನಮಗೆ ಅತಿ ಹೆಚ್ಚು ಅಂಕಗಳನ್ನು ಬರುವಂಥ ಒಂದು ಯಾವ ಭಾಗದಲ್ಲಿ ಅನ್ನುವಂಥದ್ದು ಮತ್ತು ಅತಿ ಹೆಚ್ಚು ಪ್ರಶ್ನೆಗಳನ್ನು ಮತ್ತೆ ಏನಾಗಿದೆ ಅಂದರೆ ಭಾಳಷ್ಟು ರಿಪೀಟ್ ಆಗಿರುವಂಥ ಒಂದು ಪ್ರಶ್ನೆಗಳು. ಅವುಗಳನ್ನು ಒಂದೊಂದಾಗಿ ನಾವು ಇವತ್ತೇನು ಮಾಡೋಣ, ಚರ್ಚೆ ಮಾಡ್ತಾ ಬರೋಣ. ಹಾಗಾಗಿ ನಿಮಗೆ ನಾನು ಮೊದಲಿಗೆ ಏನು ಮಾಡ್ತಾ ಇದ್ದೀನಿ ಅಂದರೆ ಈ ಭಾಗ ಅಂತಂದರೆ ಇಲ್ಲಿ ಅತಿ ಹೆಚ್ಚು ಒಂದು ನಿಖರವಾಗಿರುವಂಥ ಕೆಲವು ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳಿಗೆ ಸರಿಯಾಗಿ ಅರ್ಥನ ಮಾಡಿಕೊಂಡು ಭಾಳ ಕಡಿಮೆ ಸಮಯದಲ್ಲಿ ನೀವು ಅವುಗಳನ್ನು ಏನು ಮಾಡ್ಕೋಬೋದು, ಅಂಕಗಳನ್ನು ತೆಗೆದುಕೊಳ್ಬೋದು. Dear friends, you know that in the part E section, it will be easy to questions. How can they have the answer to in the E part? E part, you know that. That is the one of the practical oriented. Okay, practical oriented of the question is the E part. A part only 1 marks questions. A part, you know that 1 marks questions, and B part, it will become for 2 marks questions, and C. Part C, it will become for in the 4 marks questions. C part 4 marks question. Then D, 6 marks questions. Then last 5 marks questions. We have considered in the first one we have started with the E part, practical oriented questions. ನಾವೇನು ಮಾಡೋಣ್ರಿ, ಅತಿ ಹೆಚ್ಚು ಒಂದು ರಿಪೀಟ್ ಆಗಿರುವಂಥ ಕ್ವಶನ್ಸ್ಗಳನ್ನು ಈ ಭಾಗದಲ್ಲಿ ಇರುವುದರಿಂದ ಮೊದಲಿಗೆ ನಾವು ಬಹಳ ಈಸಿ ಆಗಿರುವಂಥ ಒಂದು ಪ್ರಶ್ನೆಗಳನ್ನು ತೆಗೆದುಕೊಂಡು ಇವತ್ತು ಡಿಸ್ಕಷನ್ ಮಾಡೋಣ. ಮೊದಲನೇದಾಗಿ ಪ್ರಾಕ್ಟಿಕಲ್ ಓರಿಯೆಂಟೆಡಲ್ಲಿ ನಾವು ಡಿಸ್ಕಷನ್ ಮಾಡುವಂಥದ್ದು ಯಾವುದು ಅಂತಂದರೆ, ನಿಮಗೆ ಗೊತ್ತಿದೆ ಸುಮಾರು 2019 ಮತ್ತು 20 ಬೇರೆ ಬೇರೆ ಒಂದು ಪರೀಕ್ಷೆಯಲ್ಲಿ ನೀವು ತೆಗೆದುಕೊಳ್ಳಬಹುದು. ಪ್ರಶ್ನೆ ಪತ್ರಿಕೆಯನ್ನು ನೋಡಿ, ಆ ಪ್ರಶ್ನೆ ಪತ್ರಿಕೆಯಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನು ನಿಮಗೆ ಏನಾಗಿದೆ ಅಂದರೆ ರಿಪೀಟ್ ಆಗಿದೆ. ಅಂಥ ಒಂದು ಪ್ರಶ್ನೆಯಲ್ಲಿ ನಾನು ಮೊದಲನೇದಾಗಿ ಒಂದೇನು ತೊಗೊಂಡಿದ್ದೀನಿ ಅಂದರೆ ಮಿಸ್ಸಿಂಗ್ ದಿ ಪ್ರಾಡಕ್ಟ್ ಅಂತ ತೊಗೊಂಡಿದ್ದೀನಿ. ಇದ್ರೊಳಗೆ ಈ ಪ್ರಶ್ನೆ ಏನಂತಂತಂದರೆ ಕ್ರಮ ಸಂಖ್ಯೆ ರೋಮನ್ ಬೀಟ್ ಒಳಗಡೆ ಪಾರ್ಟ್ ಏನಾಗಿರುತ್ತೆ ಅಂತಂದರೆ ನೆನಪಿಟ್ಕೊಳ್ಳಿ, ಪಾರ್ಟ್ ಇ ರೋಮನ್ ಬೀಟ್ 8th. ರೋಮನ್ ಬೀಟ್ 8th. ಇದ್ರೊಳಗೆ ಸೆಕೆಂಡ್ 1 ಕ್ವಶನ್ಸ್ ಇರುತ್ತೆ. ಆ ಕ್ವಶನನ್ನು ತೊಗೊಂಡಿದ್ದೀನಿ ಅಂದರೆ 45, 46. 40 ಕ್ವಶನ್ಸು 46 ಕ್ವಶನ್ ಅಂತ ಇರುತ್ತೆ. ಆ ಕ್ವಶನ್ಗೆ ನಾವು ಇವತ್ತು ಆನ್ಸರ್ ಮಾಡೋಣ. ಮೊದಲಿಗೆ ಕ್ವಶನ್ ಏನಿರುತ್ತೆ ನೋಡ್ರಿ, ಫೈಂಡ್ ದಿ
find the missing find the missing products of the following table ಓಕೆ. ಸೊ ಈ ತರ ಕ್ವಶನ್ ಇರುತ್ತೆ. ಸೊ ಇದನ್ನೇ ಕನ್ನಡದಾಗ ಹೇಳ್ಬೇಕಾದ್ರೆ ಕಾಣೆ ಆಗಿರುವಂತ, ಓಕೆ, ಫೈಂಡ್ ದ ಮಿಸ್ಸಿಂಗ್ ದಿ ಪ್ರಾಡಕ್ಟ್ ಆಫ್ ದಿ ಫಾಲೋವಿಂಗ್ ಟೇಬಲ್. ಸೊ ಕಾಣೆ ಆಗಿರುವಂತ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ, ಅಥವಾ ಈ ಕೆಳಗಿನ ಕೋಷ್ಟಕದಲ್ಲಿ ಕಾಣೆಯಾಗಿರುವಂತ ಸೊ ಅಂಶಗಳನ್ನು ಕಂಡುಹಿಡಿಯಿರಿ ಅಂತ ಈ ತರ ಕ್ವಶನ್ ಕನ್ನಡ ವರ್ಷನ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ನಿಮ್ಗೆ ಏನ್ ಮಾಡಿರ್ತಾನೆ ಅಂದ್ರೆ ಇದೇ ಪ್ರಶ್ನೆ ಈ ರೀತಿಯಾಗಿ ಒಂದು ಟೇಬಲ್ ಅನ್ನ ನಿಮ್ಗೆ ನೀಡಲಾಗಿರುತ್ತೆ. ಸೊ ಫಸ್ಟ್ ಒನ್, ಸೊ ದೆನ್ ಸೆಕೆಂಡ್ ಒನ್ ಅಂಡ್ ಥರ್ಡ್, ಸೊ ಲಾಸ್ಟ್ ಒನ್, ಫೋರ್ತ್ ಒನ್. So how many question it will so how many tables is there are already? So there are 4 tables. Okay, first one table. So first one factors. First one factors. Okay, so factor, it means we have taken by the L means labor. Okay, then TP means total product. Then MP, so L means a labor unit, and AP. ಓಕೆ. ಸೊ ಈ ರೀತಿಯಾಗಿ ನಿಮ್ಗೆ ಪ್ರಶ್ನೆಗಳಲ್ಲಿ ಏನ್ ಮಾಡಿರ್ತಾನೆ ಅಂತಂದ್ರೆ ಟೇಬಲ್ ಅನ್ನು ಕೊಟ್ಟಿರ್ತಾನೆ. ಸೊ ಇಲ್ಲಿ ಅಂಕಿಗಳನ್ನು ಕೊಟ್ಟಿರ್ತಾನೆ 0, 1 and 2, 3, 4, 5, last one 6. Okay, then TP column 0, then 10, next 24, then so 40, then dash, another one dash, last one 57 in the total product. And MP side, so first one 0, then dash, another one dash, third one, and 16, then 10, 6, 1, last one. Okay, so then last one AP column 0, then 10, 12, next 13.33. okay, 13.33. so then so dash, and 11.2, 9.5. so this is the questions is there. okay, ಸೊ ಈ ಕ್ವಶನ್ಸ್ ಈ ರೀತಿಯಾಗಿ ನಿಮಗೆ ಇರುವಂಥದ್ದು. ಸೊ ಇದು ಬಹಳ ಸಿಂಪಲ್ ಆಗಿದೆ. ಸೊ ಇದನ್ನ ಏನ್ ಮಾಡ್ಕೋಬೇಕು, ಸೊ ಮೊದಲೇ ಪ್ರಶ್ನೆಯನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಅಂತಂದ್ರೆ ನಿಮಗೆ ಸೊ ಈಸಿಯಾಗಿ ನಾವು ಅದನ್ನ ಏನ್ ಮಾಡ್ಬೋದು, ಫೈಂಡ್ ಮಾಡ್ಬೋದು. ನಿಮ್ಗೆ ನೋಡ್ರಿ ಈ ಪ್ರಶ್ನೆ ಏನಿದೆ, ಸೊ ಇಲ್ಲಿ ಈಗ ಈ ಕೊಟ್ಟಿರುವಂತ ಒಂದು ಟೇಬಲ್ ಇದೆ ಅಲ್ಲ, ಆ ಟೇಬಲ್ ಅಲ್ಲಿ ಒಳಗಡೆ ಸೊ ಏನ್ ಮಾಡಿದಾನೆ ಅಂದ್ರೆ ಒಂದಿಷ್ಟು ಮಿಸ್ಗಳನ್ನ ಮಾಡಿದಾನೆ. ಸೊ ಮಿಸ್ಸಿಂಗ್ ಮಾಡಿದಾನೆ ಅಂದ್ರೆ ಕಾಣೆ ಮಾಡಿದಾನೆ ಅಂದ್ರೆ ಏನ್ರಿ, ಇಲ್ಲಿ ಒಂದು ಪ್ರಶ್ನೆ ಹಾಕಿದಾನೆ ನಮ್ಗೆ, ಹೌದಾ, ಇಲ್ಲಿ ಖಾಲಿ ಕೊಟ್ಟಿದ್ದಾನೆ ನೋಡ್ರಿ ಬ್ಲಾಂಕ್ಸ್ಗಳು, ಹೌದಾ, ಅಲ್ಲಿ ಏನ್ ಬರುತ್ತೆ ಅಂತ ನಾವು ಫೈಂಡ್ ಮಾಡ್ಬೇಕು. ನೆಕ್ಸ್ಟ್ ನೋಡಿ ಇಲ್ಲೊಂದು ಖಾಲಿ ಇದೆ, ಸೊ ಹಾಗಾಗಿ ಇಲ್ಲಿ ಒಂದು ಖಾಲಿ ಇದೆ. ಸೊ ಟೋಟಲ್ ಏನು 1 2 3 4. ಓಕೆ, then 5. ಓಕೆ, ಸೊ 1 2 3 4 5. ಓಕೆ, ಸೊ ಈಗ 5 ವ್ಯಾಲ್ಯೂಸ್ ಗಳನ್ನ ನಾವು ಕಂಡು ಹಿಡಿದಿವಿ ಅಂತಂದ್ರೆ ಆ 5 ಪ್ರಶ್ನೆಗಳಿಗೆ ನಿಮ್ಗೆ ಒಂದೊಂದಂತ ಅಂಕನ ಕನ್ಸಿಡರ್ ಮಾಡ್ತಾನೆ. ಸೊ ಇದು ಬಹಳ ಸೊ ಸರ್ತಿ ಕ್ವಶನ್ಸ್ ಅನ್ನ ಏನಾಗಿದೆ, ರಿಪೀಟ್ ಆಗಿದೆ. ಈ ವರ್ಷನೂ ಬರ್ಬೋದು ಅನ್ನುವಂಥ ಒಂದು ಸೊ ಏನಾಗಿದೆ, ಸಾಧ್ಯತೆಗಳು ತುಂಬಾ ಇದೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡೋಣ, ಈ ಕಾನ್ಸೆಪ್ಟ್ ಅನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಓಕೆ, so we have started with this one problem. How can this solve? Okay, this problem it will be compulsory came for in the examination, most repeated and the most important of the examinations. Okay, so we have started with the solutions. Okay, solution or answer. So see, actually, so how can they find? So it will be, we have the consideration of the in the like a formula. So formula TP is equal to summation MP. TP is equal to summation MP. This is the one formula. Okay, this is the one formula. So then another one MP marginal product. Okay, TP means total product. So TP means total product. So summation MP. Then
MP, so we have taken by the in the formula TP n minus then TP n minus 1. So this is the another one formula. Okay. So are you clear? So TP is equal to summation MP. Then MP is equal to, okay, TP n minus TP n minus 1. Okay, n minus 1, it means that preceding number. Okay, or before number. Then next one AP. Next one AP, average product. So AP means so AP is equal to TP divided by L or Q. Okay, L means labor force or Q means quantity of labor forces. So this is the three formula is there. Okay, so another one formula it will be possible is there MP. Another one like so delta TP so divided by delta Q. So another one formula. This formula it will be they have the given by the in the examination of the like match the following. Okay, match the following the, so that one questions it will be given by the formula delta TP divided by delta Q or L. Okay, then so how can they find the this one questions? So how can they find the that one question? First one TP column. See, so 0, 10, 24, 40, then dash 57. Okay, then dash 57. ಸೊ ನೆಕ್ಸ್ಟ್ ನಿಮ್ಗೆ ಗೊತ್ತಾಗ್ತಾ ಇದೆ ಅನ್ಕೊಂಡಿದ್ದೀನಿ. ಟಿ ಪಿ ಕಾಲಮ್ನಲ್ಲಿ 0, 10, 10, 24, 40. ಸೊ ಇಲ್ಲಿ ಏನಾಗಿದೆ ಅಂದರೆ ಡ್ಯಾಶ್ ಇಟ್ಟಿದ್ದಾರೆ. ಸೊ ನೆಕ್ಸ್ಟ್ ಲಾಸ್ಟ್ ಒನ್ 57 ಅಂತಿದೆ. ಸೊ ಇದನ್ನು ಹೇಗೆ ಮಾಡೋದು ಅನ್ನೋದಾದರೆ, ಸೊ ಇಲ್ಲಿ ಆಲ್ರೆಡಿ ನಿಮ್ಗೆ ಫಾರ್ಮುಲಾ ಕೊಟ್ಟಿದ್ದೀನಿ. ಈ ಫಾರ್ಮುಲಾನ ತಗೊಂಡು ನಾವು ಏನು ಮಾಡ್ಕೋಬೋದು, ಅದನ್ನು ಕಂಡುಹಿಡಿಬೋದು. ಹೌದಾ? ಈಗ ಇಲ್ಲಿ ಇನ್ನೊಂದಿದೆ. ಸೊ ಇಲ್ಲಿ ನೋಡಿ, ಸೊ ಇಲ್ಲಿ 0 ಇದೆ, ಇಲ್ಲಿ 10 ಇದೆ, ಇಲ್ಲಿ 24 ಇದೆ, ಇಲ್ಲಿ 40 ಇದೆ. ಓಕೆ, ಸೊ ಇಲ್ಲಿ 57 ಇದೆ. ಸೊ ಇಲ್ಲಿ ಏನಾಗಿದೆ, ಮಧ್ಯದಲ್ಲಿ ಏನು ಬಂದಿದೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಹೆಂಗೆ ಕಂಡುಹಿಡಿಯೋದು ಅಂತಂದರೆ, ಅದಕ್ಕಿಂತ ಮೊದಲು ಏನು ಮಾಡೋಣ, ಎಂ ಪಿ ಕಾಲಮನ್ನು ಫೈಂಡ್ ಮಾಡ್ಕೊಳ್ಳೋಣ. ಎಂ ಪಿ ಕಾಲಮನ್ನು ಫೈಂಡ್ ಮಾಡಿದ್ರೆ ನಮ್ಗೆ ಆಟೋಮೆಟಿಕ್ ಆಗಿ ಟಿ ಪಿ ಕಾಲಮನ್ನು ನಮಗೆ ಸಿಕ್ಬಿಡುತ್ತೆ. ಸೊ ಫಸ್ಟ್ ಒನ್ ವಿ ಹ್ಯಾವ್ ದ ಸೊ ಫೈಂಡ್ ಇನ್ ದಿ ಎಂ ಪಿ ಕಾಲಮ್. Okay, so MP column, how can the it will be came for in the like a 0. Okay, 0 means, so first one we have applied to the MP. Okay, so find the MP. So MP means, so first one already you know that, so TP n minus TP n minus 1. Okay, see, so n at present you know that 0. Okay, n means 0 is the at present. Okay, that means, so we have the taken by the n numbers. Okay, then minus it will be came for in the as usual. Okay, then so n minus 1 it means that before number or preceding number. Okay, so that means it will be they came for in the that one, so it will be came for 0 means, so before number we have don't know. Okay, so that means we have that taken by the 0. So that means 0 is equal to 0. So that one, so first one already you know that, so that is the 0. Okay, 0. ಸೊ ಗೊತ್ತಾಗ್ತಾ ಇದೆ ಅಲ್ರಿ. ಸೊ 0 ಯಾಕೆ ಬಂದಿದೆ ಅಂತಂದ್ರೆ, ಸೊ ಮೊದಲು ಏನಂದ್ರೆ ಎನ್ ಘಟಕ, ಎನ್ ಅಂತಂದ್ರೆ ಏನು, ಟಿ ಪಿ ಎನ್ ಮೈನಸ್ ಟಿ ಪಿ ಎನ್ ಮೈನಸ್ 1. ಹೌದಾ? ಸೊ ಹಾಗಾದ್ರೆ ಸೊ ಎನ್ ಅಂತಂದ್ರೆ ಎಟ್ ಪ್ರೆಸೆಂಟ್ ಇರುವಂಥದ್ದು, ಎಟ್ ಪ್ರೆಸೆಂಟ್ ಯಾವ್ದು 0 ಅದ, ಹಾಗಾಗಿ 0 ತಗೊಂಡಿದ್ದೀನಿ ನೋಡ್ರಿ 0. ಓಕೆ, ನೆಕ್ಸ್ಟ್ ಸೊ ಎನ್ ಮೈನಸ್ 1 ಅಂದ್ರೆ ಇದಕ್ಕಿಂತ ಪೂರ್ವದಲ್ಲಿ ಇರುವಂಥದ್ದು ಯಾವ್ದ್ರಿ, ಆರಂಭಿಕ ಒಂದು ನಂಬರ್ ಅಂದ್ರೆ ಅಲ್ಲಿ ನಮ್ಗೆ ಗೊತ್ತಿಲ್ಲ, ಯಾವುದು ಇಲ್ಲ ಅಂತ ನೀವು ಅನ್ಬೋದು. ಬಟ್ ಆದ್ರೆ ಏನಂತಂದ್ರೆ, ಸೊ ಮೊದಲ ಯಾವುದೇ ಇರ್ತದ ಅಂತಂದ್ರೆ ಸೊ ಅದು ಗೊತ್ತಿಲ್ಲ ಅಂತಂದ್ರೆ ಅದು 0 ಅಂತ ಆಗಿರ್ತದ. ಅದಕ್ಕೆ 0 ಮೈನಸ್ 0 ಅಂತಂದ್ರೆ ಅದು 0 ಬರುತ್ತೆ. ಅದು ಎಂ ಪಿ ಕಾಲಮ್ ನಲ್ಲಿ 0 ಬಂದಿದೆ. ಓಕೆ, ಸೊ ಇದು ಕ್ಲಿಯರ್ ಆಯ್ತು. ಈಗ ನೋಡೋಣ, ಇಲ್ಲಿ ನಾವು ಕಂಡುಹಿಡಿಬೇಕಲ್ಲ, ಈಗ ಪ್ರಶ್ನೆ ಇದೆಯಲ್ಲ, ಈ ಪ್ರಶ್ನೆ. ಸೊ ಈಗ ಫಸ್ಟ್ ಸೆಕೆಂಡ್ ಒನ್ ವಿ ಆರ್ ಗೋಯಿಂಗ್ ಟು ದಿ ಇನ್ ದಿ ಸೆಕೆಂಡ್ ಸಮ್. ಸೊ ಫಸ್ಟ್ ಒನ್ already n means how many is there, 10. Okay, n means so first at present the n numbers. Okay, 9. So before number this one, so before number means minus 0. Okay, then so 10 minus 0 is equal to 10. How many is there? Answer. So it will be came for in the 10 is the answer 1. Okay, so we have the find the 10 how can it will be came, so that means 10 minus 0. Okay, 10 minus 0 is it will be came for 10. Okay, that is the 10. Then next one, so next one nodri, so 24 minus 10. ಓಕೆ, ಸೊ 24 ಒಳಗ 10 ಅನ್ನ ಮೈನಸ್ ಮಾಡ್ಬೇಕು. ಹೌದಲ್ರಿ, 10 ಅನ್ನ ಏನು ಮೈನಸ್ ಮಾಡಬೇಕು. ಸೊ ಆಲ್ರೆಡಿ ಎನ್ ಅಂತಂದ್ರೆ ಎಟ್ ಪ್ರೆಸೆಂಟ್ ಇದ್ದಿದ್ದು ಅಂದ್ರೆ ಇದರಲ್ಲಿ ಇದು ಮೈನಸ್ ಅನ್ನ ಮಾಡಬೇಕು, ಹಾಗಾಗಿ ಸೊ 24 ಮೈನಸ್ 10 ಮಾಡ್ಕೊಡ್ರಿ. ಅವಾಗ ಏನಾಗುತ್ತೆ ರೀ, ಸೊ ಇಲ್ಲಿ 24 ಅಲ್ಲಿ 10 ಮೈನಸ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ, ಸೊ 14 ಸಿಗುತ್ತೆ.
ಹೌದಾ. ಸೊ ನೀವು ಬೇಕಾದ್ರೆ ಸೊ ಮೈನಸ್ ಮಾಡ್ರಿ 14 ಸಿಗುತ್ತೆ. ಎಷ್ಟು ಸಿಗುತ್ತೆ ರೀ? 14 ಸಿಗುತ್ತಾ. ಸೊ ಅದಕ್ಕೋಸ್ಕರ 14 ಅಂದ್ರೆ 14 ಅದು ಆನ್ಸರ್. ಹೌದಾ, 14 ಆನ್ಸರ್. ಈಗ ನೋಡಿ ನಮಗೆ ಏನಾಗಬೇಕು ಅಂದ್ರೆ ಇಲ್ಲಿ 16 ಬರಬೇಕು ಅಂದ್ರೆ ನಮ್ದು ಇವು ಮಾಡಿದ್ ಕರೆಕ್ಟ್ ಅಂತ ಅರ್ಥ. Okay, so already you know that so first one 0 and second one 10 values MP column and the third one 14. Third one 14. Then fourth column it will become for in this 16. 16 how can they came? So you know that. Okay, already. So 14 minus 24. So sorry 40 minus so 40 minus 24. Okay, 24. So 24 then is equal to so 40 minus 24 ಅನ್ನ ಮಾಡಿದ್ರೆ so 40 ಅಂದ್ರೆ 40 ಇದೆ. 40 ಒಳಗೆ 24 ಅನ್ನ ಕಳೀರಿ. ಸೊ ಅದನ್ನ ಕಳೆದಾಗ ನಿಮ್ಗೆ ಏನ್ ಬರುತ್ತೆ ಅಂದ್ರೆ ಅದು 16 ಬರುತ್ತೆ. ಹೌದಾ, ಆ 16 ಏನಂತಂದ್ರೆ ಇಲ್ಲಿ ಬಂದಿದೆ ನೋಡ್ರಿ. ಹೌದಾ, ಸೊ ಇದು 16. ಹಾಗಾದ್ರೆ ಇಲ್ಲಿ ನೋಡಿ ಇವಾಗ ಏನಂತಂದ್ರೆ ಇದು ಗೊತ್ತಿಲ್ಲ ಇವಾಗ. ಹೌದಾ, ಇಲ್ಲಿ ಎಷ್ಟು ಈಗ ನೋಡ್ರಿ ಇವೆರಡು ಮಾಡಿದ್ರೆ ಇದು ಬರ್ಬೇಕು. ಏನಾಯ್ತು, ಇವೆರಡು ಮಾಡಿದ್ರೆ ಇದು ಬಂತು. ಕರೆಕ್ಟಾ. ಸೊ 40 minus 24 ಮಾಡ್ತಾ ಇದ್ರಿ. ಆ ಮಾಡಿದಗೋಸ್ಕರ ಎಷ್ಟು 16 ಬಂತು ಅಂದ್ರೆ 16 ಬಂತು. ಇವಾಗ ನಮ್ಗೆ 10 ಬರ್ಬೇಕು. ಹೌದಾ, 10 ಬರ್ಬೇಕಂದ್ರೆ ಇಲ್ಲಿ ಎಷ್ಟು ತಗೋಬೇಕು? ಸೊ ಇಲ್ಲಿ ಅಂತಾರೆ ಇಲ್ಲಿ ಮೇಲ್ಗಡೆ 40 ಇದೆ. ಸೊ ಕೆಳಗಡೆ ಎಷ್ಟು ತಗೋಬೇಕು ಹೇಳಿ ನೀವೇ? ಹಾ, ಕರೆಕ್ಟಾ. ಸೊ ನಿಮ್ಗ ಗೊತ್ತಾಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ. ಎಸ್, ಸೊ 50. ಹೌದಲ್ರಿ. ಸೊ ಇಲ್ಲಿ 10 ಬರ್ಬೇಕಂತಂದ್ರೆ ಇಲ್ಲಿ ನಾವ್ ಏನ್ ಮಾಡ್ಕೋಬೇಕು? ಇಲ್ಲಿ 50 ತಗೋಬೇಕು. ಸೊ 50 ಹೆಂಗ್ ಬರುತ್ತೆ ಹೇಳ್ತೀನಿ ನೋಡಿ. ಸೊ ಇವಾಗ 50 ಇದೆ. ಸೊ 50 minus 40 ಮಾಡಿ. ಸೊ ಇಸ್ ಈಕ್ವಲ್ ಟು 10 ಬರುತ್ತೆ. ಸೊ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ರೀ? 10 ಬರುತ್ತೆ. ಸಿ ನೋಡ್ರಿ ಈಗ ಇವು 40 minus 24 ಮಾಡಿದ್ರೆ ಇದು 16 ಬರ್ತಾ ಇದೆ. ಇವೆರಡು ಕಂಡಿಡಿದ್ರೆ ಏನ್ ಬಂತು? ಇದು 16 ಬಂತು. ಇವಾಗ 50 minus 40 ಮಾಡಿದ್ರೆ 10 ಬರುತ್ತೆ ಅಲ್ಲೇ ನೋಡಿ. ಸೊ 50 minus 40 is equal to 10. ಸೊ 10 ಮೀನ್ಸ್ ಇದನ್ನು ನಮ್ದು ಕರೆಕ್ಟ್ ಇದೆ ಅಂತ ಅರ್ಥ. ಓಕೆ. ಸೊ ನೆಕ್ಸ್ಟ್ ನೋಡಿ ಇವಾಗ ಏನು, ಸೊ ಇಲ್ಲಿ ಕಾಣಿಸ್ತಾ ಇಲ್ವಾ ನಿಮಗೆ? ಒಂದು ನಿಮಿಷ. ಇದನ್ನ ರಫ್ ಮಾಡ್ತೀನಿ ನಿಮಗೆ. ಸೊ ಐಡಿಯಾ ಬಂದಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಇದನ್ನ ನೆಕ್ಸ್ಟ್ ಇನ್ನೊಂದ್ಸಲ ಇದನ್ನ ಎಲ್ಲಿಗೆ ಕಾಣಿಸ್ತಾ ಇಲ್ಲ ನಿಮಗೆ ಮೇ ಬಿ. ಹೌದಾ, ಓಕೆ. ಈಗ ಸೊ ಇಲ್ಲಿ 50 ಹೇಗೆ ಬಂತು ಅಂತಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ರೀ. 10 ಬರ್ಬೇಕು ಇವಾಗ ನಮಗೆ. ಸೊ ಆಲ್ರೆಡಿ 16 ಗೊತ್ತಾಗ್ತಾ ಇದೆ ನಿಮ್ಗೆ. ಹಿಂಗ ಸೊ 40 minus 24 ಮಾಡಿದ್ರೆ ಇದು 16 ಬಂದಿತ್ತಲ್ವಾ? ಹೌದಾ. ಸೊ ಅವಾಗ ಈಗ ಏನಾಗ್ತಾ ಇದೆ ಅಂದ್ರೆ 50 ಒಳಗ ಸಾರಿ ಇಲ್ಲ. ಸೊ 50 ಒಳಗ -10 40 ಮಾಡಿದ್ರೆ 10 ಬರ್ತಾ ಇತ್ತು. 16 ಹೆಂಗ್ ಬಂದಿತ್ತು? 40 minus 24 ಮಾಡಿದ್ರೆ 16 ಬಂದಿತ್ತು ಅಲ್ವಾ? ಈಗ ನೋಡ್ರಿ. ಸೊ 50 ಇದೆ ಇಲ್ಲಿ. 50 minus 40 is equal to 10. ಈ 10 ಇಲ್ಲಿ ಇಟ್ಟಿದ್ದೀನಿ. ಎಲ್ಲಿಟ್ಟಿದ್ದು? ಇಲ್ಲಿದೆ, ಕ್ವಶನ್ ಅಲ್ಲೇ ಇದೆ. ಓಕೆ. ನೆಕ್ಸ್ಟ್ ಇವಾಗ ಏನ್ ಬರ್ಬೇಕಂದ್ರೆ ಇಲ್ಲಿ 6 ಬರ್ಬೇಕು. ಹೌದಾ, 6 ಬರ್ಬೇಕಂದ್ರೆ ಏನು? ಇಲ್ಲಿ 50 ಇದೆ. ಇಲ್ಲಿ ಎಷ್ಟು ಬರ್ಬೇಕು? ಇಲ್ಲಿ ಎಷ್ಟು ಬರ್ಬೇಕು ಹೇಳಿ ನೋಡೋಣ. ಎಸ್, ಸೊ 56. ಹೌದಾ, ಸೊ ಇಲ್ಲಿ 56. ಸೊ 56 minus 50 then is equal to 6. So that is the positive 6. Correct? Are you clear? Okay, 56 minus 50 is equal to 6. So 6 is that is the one MP column. Then last one you know that. So ಹೇಗೆ ಬರುತ್ತೆ ನೋಡ್ರಿ. ಸೊ 57 ಅಲ್ಲಿ 56 ಅನ್ನ ಮೈನಸ್ ಮಾಡಿ. 57 ಒಳಗ ಏನ್ ಮಾಡ್ರಿ? 56 ಅನ್ನ ಮೈನಸ್ ಮಾಡಿ. ಅವಾಗ ಎಷ್ಟು ಬರ್ಬೋದ್ರಿ? 1 ಬರುತ್ತೆ. ಬಂತಿಲ್ರಿ? ಕರೆಕ್ಟಾ. ಸೊ ನಾ ಅದಕ್ಕೆ ಹೇಳಿದೆ ಫಸ್ಟ್ MP ಕಾಲಮ್ ಅನ್ನ ಮಾಡ್ಕೊಂಡ್ರೆ ನಿಮ್ಗೆ TP ಏನಾಗುತ್ತೆ? ಆಟೋಮೆಟಿಕ್ ಆಗಿ ಸಿಗುತ್ತೆ. ಸೊ ಇಲ್ಲಾಂದ್ರೆ ಇವು ಹೇಗೆ ಮಾಡ್ಬೋದ್ರಿ? ಸೊ ಅವಾಗ ಇಲ್ಲಿ ನೋಡ್ರಿ ಏನ್ ಮಾಡ್ಕೋಬಹುದು ಅಂದ್ರೆ ಈಗ 56 ಪ್ಲಸ್ 1 ಮಾಡಿದ್ರೆ 57 ಆಗುತ್ತಾ? ಸೊ ನೆಕ್ಸ್ಟ್ ಏನಂತಂದ್ರೆ ಈಗ ಇಲ್ಲಿ 50 ಪ್ಲಸ್ 6 ಮಾಡಿದ್ರೆ 56 ಆಗುತ್ತೆ. ಹಂಗೆ ಮಾಡ್ಬೋದು. ಅಂದ್ರೆ ಏನು? ಅದಕ್ಕೆ ನಾ ಏನು ಹೇಳಿದ್ದೀನಿ ಇಲ್ಲಿ? ಸಮಿಷನ್ MP ಅಂತ ಹೇಳಿದ್ದೀನಿ. ಸಮಿಷನ್ ಅಂದ್ರೆ ಏನ್ರಿ? ಕೂಡಿಸುವುದು ಅಂತ ಅರ್ಥ. ಹೌದಾ, ಸೊ ಕೂಡಿಸುವುದು ಅಂತ ಅರ್ಥ. ಹಾಗಾಗಿ ಸಮಿಷನ್ MP ಅಂತಂತಂದ್ರೆ ಏನಾಗುತ್ತಾ? ಕೂಡಿಸ್ಬೇಕು ಅಂತ ಅರ್ಥ. ಸೊ ಹಾಗಾಗಿ ಇಲ್ಲಿ TP ಮತ್ತು MP ಕಾಲಮ್ ಕ್ಲಿಯರ್ ಆಯ್ತು. ಓಕೆ, ಆರ್ ಯು ಕ್ಲಿಯರ್? ಸೊ TP MP. ದೆನ್ ಸೊ ವಿ ಆರ್ ಗೋಯಿಂಗ್ ಟು ದಿ AP. ಓಕೆ, AP. So can they find the AP column? ಸೊ ಆಲ್ರೆಡಿ ನಿಮ್ಗೆ ಫಾರ್ಮುಲಾ ಗೊತ್ತಿದೆ. ಸೊ ಒನ್ಸ್ ಅಗೇನ್ ಅದನ್ನೇ ನಿಮ್ಗೆ ಫಾರ್ಮುಲಾ ಮತ್ತೆ ರಿಮೈಂಡ್ ಮಾಡ್ತೀನಿ. ಸೊ AP is equal to ಸೊ TP divided by Q or F. ಸೊ ಅಲ್ಲಿ ಕೆಲವು ಕಡೆ ಏನಾಗಿದೆ ರೀ, ನೀವು ಇದನ್ನು ಬರಿಬೋದು, Qನು ಬರಿಬೋದು, Lನು ಬರಿಬೋದು. ಸರ್ ಇಲ್ಲ ನಮಗೆ ಎಲ್ಲೇ ಇದೆ ಅಂದ್ರೆ ಅದಾದ್ರೂ ತಗೊಳ್ಳಿ, ಕರೆಕ್ಟ್ ನಡೀತದೆ. TP ಸೊ ಡಿವೈಡೆಡ್ ಬೈ L. ಓಕೆ, ನೋ ಪ್ರಾಬ್ಲಮ್. ಸೊ TP ಡಿವೈಡೆಡ್ ಬೈ L ಆರ್ TP ಡಿವೈಡೆಡ್ ಬೈ Q. ಸೊ ಯಾವ್ದಾದ್ರು ಒಂದು ಫಾರ್ಮುಲಾನ ನೀವು ಯೂಸ್ ಮಾಡ್ಕೊಳ್ಬಹುದು. ಓಕೆ, ನೆಕ್ಸ್ಟ್ ನೋಡ್ರಿ 0 ಹೇಗೆ ಬರುತ್ತೆ ನೋಡ್ರಿ. ಓಕೆ, ಹೌ ಕ್ಯಾನ್ ಇಟ್ ವಿಲ್ ಬಿಕಮ್ ಫಾರ್ 0? ಸೊ 0. ಸೊ ಎಟ್ ಪ್ರೆಸೆಂಟ್ TP is there.
so many TP is there, so this is the 0 0. Okay, so are you clear? ಸೊ ನಿಮ್ಗೆ ಕಾಣಿಸ್ತಾ ಇಲ್ಲ ಅನ್ಕೊಳ್ತಾ ಇದ್ದೀನಿ, ಸ್ವಲ್ಪ ಇದು ರಫ್ ಮಾಡ್ತೀನಿ ನೋಡಿ. ಕಾಣಿಸ್ತಾ ಇದೆನಾ? ಓಕೆ, ಇಲ್ಲಿ 0 ಇದೆ, ಇದು 10 ಇದೆ, 24 ಇದೆ. ಸೊ ನೆಕ್ಸ್ಟ್ ಇದು 40 ಆಗುತ್ತಾ, ಸೊ 50 56. ಓಕೆ, ಇವೆರಡು ಬ್ರಾಕೆಟಲ್ಲಿ ಯಾಕೆ ಹಾಕಬೇಕು ಅಂತ ಹೇಳಿದ್ರೆ, ಸೊ ಅದನ್ನೇ ಸ್ವಲ್ಪ ಬ್ರಾಕೆಟ್ ಅಂತಲ್ಲ, ಸೊ ಇದಕ್ಕೆ ಸ್ವಲ್ಪ ನೀವು ಏನು ಮಾಡ್ಬೋದು, ಅಂಡರ್ಲೈನ್ ಮಾಡ್ಕೊಳ್ರಿ, ಸೀಸನ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಹೈಲೈಟ್ ಮಾಡ್ಬೇಕು, ಯಾಕಂದ್ರೆ ನಾವು ಫೈಂಡ್ ಮಾಡಿದ್ದೀವಲ್ಲ ಅದಕ್ಕೋಸ್ಕರ. ಓಕೆ, ನೆಕ್ಸ್ಟ್ ನೋಡಿ, ಇವಾಗ 0 ಹೇಗೆ ಬರುತ್ತೆ ಅಂತ ನೋಡೋಣ, ವೇಟ್ ಮಾಡಿ. ಓಕೆ, ಫಸ್ಟ್ ಟಿ ಪಿ ಕಾಲಮ್. ಸೊ ಟಿ ಪಿ ಕಾಲಮ್ದಲ್ಲಿ ಎಷ್ಟಿದೆ? 0 ಅದ. ದೆನ್ ಕ್ವಾಂಟಿಟಿ ಹೌ ಮೆನಿ ಇಸ್ ದೇರ್? 0, ಆಲ್ರೆಡಿ 0. Okay, so AP is equal to 0 divided by 0, 0. So that means 0 is correct. Okay, 0. 0 divided by 0. 0 divided by 1000? 0. Okay, 0. Next, 10 divided by 1. Next one. So first one, then second one. Okay, 10 divided by 1. So 10 divided by 1 is equal to 10. Okay, 10. Second one, 10. ಓಕೆ, ಅಂದರೆ ಏನ್ರಿ, ಸೊ 1000ಗೆ ನೀವು 1 ಡಿವೈಡ್ ಮಾಡಿರಿ ಮತ್ತೆ 1000 ಬರುತ್ತೆ. ಓಕೆ, ನೆನ್ಪಿಟ್ಕೊಡ್ರಿ. ಸೊ 1000ಗೆ 1 ಡಿವೈಡ್ ಮಾಡಿದ್ರು ಅಷ್ಟೇ 1000 ಬರುತ್ತೆ. ಬಟ್ 1000ಗೆ 0 ಡಿವೈಡ್ ಮಾಡಿದ್ರೆ ಅದರ ವ್ಯಾಲ್ಯೂ 0 ಆಗುತ್ತೆ. ಓಕೆ, ನೆಕ್ಸ್ಟ್. ಸೊ ನೆಕ್ಸ್ಟ್ ಥರ್ಡ್ ಒನ್. ಓಕೆ, ಥರ್ಡ್ ಒನ್ ಟಿ ಪಿ ಹೌ ಮೆನಿ ಇಸ್ ದೇರ್? 24. ಸೊ ಟಿ ಪಿ, ಸೊ ಟಿ ಪಿ ಹೌ ಮೆನಿ ಇಸ್ ದೇರ್? 24. Then 2. So quantity how many is there? 2 1s are 2. Okay, 2, then 2 2s are 4. Okay, is equal to 12. So 12 means, so correct ಆಯ್ತಲ್ಲ, 12 ಬಂತು. ಹೌದಾ? ಸೊ ನೋಡ್ರಿ, ಸೊ ಒಂದು ಕಡೆ 0 ಬಂತು, ಒಂದು ಕಡೆ 10 ಬಂತು, ಮತ್ತೆ 12 ಬಂತು. ಓಕೆ, 12 ಬಂತು. ನೆಕ್ಸ್ಟ್ ಫೋರ್ತ್ ಒನ್. ಸೊ ಫೋರ್ತ್ ಒನ್ ಎಷ್ಟಿದೆ ರೀ? 40 ಇದೆ. ಓಕೆ, 40 ಡಿವೈಡೆಡ್ ಬೈ 3. 40 ಡಿವೈಡ್ ಬೈ 3. ಓಕೆ, 3 1s 3. ಓಕೆ, 3 1 3. ಸೊ ಇಲ್ಲಿನೂ ಕೂಡ 3 1 3 ಆಗುತ್ತೆ. ಓಕೆ, 3 1s 3. ದೆನ್ ಇಲ್ಲಿ ಕ್ಯಾರಿ ಎಷ್ಟಾಗುತ್ತಾ? 1 ಆಗುತ್ತೆ. ಸೊ ಕ್ಯಾರಿ 10 ಆಗುತ್ತೆ. ಸೊ 3 3 is the 13. ಸಾರಿ, 3 3 is the 9. ಓಕೆ, 3 3 is the 9. ದೆನ್ ಪಾಯಿಂಟ್ ಬಂತು, ಮತ್ತೆ ಅಲ್ಲಿ 1 ಉಳಿತ್ರಿ. ಹೌದಾ? ಮತ್ತೆ ಏನಾಗ್ತದ? 3 3 ಬರುತ್ತೆ. ಸೊ ನೀವು ಹೀಗೆ ಮಾಡ್ಕೊಂಡು ಹೋಗ್ರಿ. ಸೊ ಅಲ್ಲಿ 13.33 ಅಂತ ಬರುತ್ತೆ. ಹೌದಾ? ಸೊ ಅದಕ್ಕೆ ಏನಾಗ್ತದೆ, ಇದು 13.33. ಓಕೆ, ಡೈರೆಕ್ಟ್ನು ಮಾಡ್ಬೋದು. ಸೊ ಇಲ್ಲ ಅಂತಂದ್ರೆ ಅದನ್ನು ನೀವೇನು ಮಾಡಿರ್ಬೋದು, ಭಾಗಲೇ ಮಾಡ್ಬೋದು. ಇಲ್ಲಿ ನೋಡ್ರಿ, ಇನ್ನೊಂದು ಬೇರೆ ಥರನೂ ಮಾಡ್ಕೋಬೋದು ನೀವು ಇಲ್ಲೇ. ಸೊ ಲೈಕ್ 40, ದೆನ್ 3. ಓಕೆ, 3 1s 3. ಓಕೆ, ಮೈನಸ್, ಸೊ 1 0 ಕ್ಯಾರಿ ಆಯಿತು. ಸೊ ಇಲ್ಲಿ ಏನಾಗುತ್ತೆ? 3 3 is the 9. ಓಕೆ, ಸೊ ದೆನ್ ಮೈನಸ್ 10 minus 9, ಸೊ 1. ಓಕೆ, ದೆನ್ ಪಾಯಿಂಟ್ 0. ಓಕೆ, ಸೊ ಪಾಯಿಂಟ್ ಕೊಟ್ಟು 0 ತಗೊಳ್ತೀರಿ, ಕರೆಕ್ಟ್ ರೀ? ನೋಡ್ರಿ, ಸೊ ನೆಕ್ಸ್ಟ್ ಏನಾಗತ್ತಾ? 3. ಓಕೆ, 3 3 is the 9. ಓಕೆ, ನೆಕ್ಸ್ಟ್ 1 ಬರುತ್ತೆ, ಮತ್ತೆ 3 3 ಹಿಂಗೆ ಮಾಡ್ಕೊಂಡು ಹೋಗ್ರಿ ನೀವು, ಹಾಗೆ ಕಂಟಿನ್ಯೂ ಆಗುತ್ತೆ. ಅದಕ್ಕೆ ಅದರ ಆನ್ಸರ್ 13.33. ನಿಮ್ಮ ಮೆಥಡ್ ಬಿಡಬಾರ್ದು, ಫಾರ್ಮುಲಾ ಏನಿದೆ ಅದನ್ನೇ ಮಾಡ್ಕೊಂಡು ಹೋಗ್ಬೇಕು. ಓಕೆ, ನೆಕ್ಸ್ಟ್ ನೋಡೋಣ. ಸೊ ಇದು ತಿಳಿತಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ರಫ್ ಮಾಡ್ತೀನಿ ನೋಡಿ. ಓಕೆ, ಸೊ ಫೋರ್ತ್ ಒನ್ ಅಂತೂ ಗೊತ್ತಾಯ್ತು. ಸೊ ನೆಕ್ಸ್ಟ್ ಏನು ಮಾಡೋಣ್ರಿ? ಫಿಫ್ತ್ ಕಾಲಮ್ನಲ್ಲಿ ಏನಿದೆ ನೋಡೋಣ. ಅದು ನಮಗೆ ಕಂಡುಹಿಡಿರಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಫಿಫ್ತ್ ಒನ್ನಲ್ಲಿ ಏನಿದೆ ರೀ ನೋಡ್ರಿ. ಸೊ 1 2 3 4. ಓಕೆ, 4 ಆಲ್ರೆಡಿ ನಾವು ಫೈಂಡ್ ಮಾಡಿದ್ವಿ, ಬಟ್ ಆದರೂ ಕೂಡ ಸೊ ಪ್ರಶ್ನೆ ಎಲ್ಲೇ ಇದೆ. ಸೊ ನಮಗೆ ಮಾಡಬೇಕಾಗಿರೋದು ಇಲ್ಲಿ ಎಷ್ಟು ಬರುತ್ತೆ? ಸೊ ನೀವು ನೋಡ್ರಿ, ಇಲ್ಲಿ ಏನಿದೆ ಅಂದರೆ ಈಗ 50 ಇದೆ. ಓಕೆ, ಸೊ 50 ಫಿಫ್ತ್ ಒನ್. ಸೊ 50 ದೆನ್ ಡಿವೈಡೆಡ್ ಬೈ 4. ಕರೆಕ್ಟಾ? ನೋಡ್ರಿ ಇಲ್ಲಿ. ಸೊ 1 2 3 4 5. ಓಕೆ, 1 2 3 4 5. ಕರೆಕ್ಟ್. 50 ಡಿವೈಡ್ ಬೈ 4. ಓಕೆ, ಸೊ 50 ಡಿವೈಡ್ ಬೈ 4. ಸೊ 4 1s 4. ಓಕೆ, 4 1s 4. ಇಲ್ಲೂ ಏನಾಗ್ತದೆ? 5 ಹೋಗ್ತದೆ. ಓಕೆ, ನೆಕ್ಸ್ಟ್ ಅಲ್ಲಿ 1 ಕ್ಯಾರಿ ಬಂತಂದ್ರೆ 10 ಆಗುತ್ತೆ. ಓಕೆ, ಸೊ ಇಲ್ಲಿ 4 2s ಎಷ್ಟು? 8. 4 2s 8. ಓಕೆ, ಸೊ ಅಲ್ಲಿ ಏನಾಗ್ತದೆ? ಪಾಯಿಂಟ್ ಬರುತ್ತೆ. ಓಕೆ, ಸೊ 8 ಆದ ನಂತರ ಇಲ್ಲಿ 2 ಉಳಿತದೆ ನೋಡ್ರಿ. 2 ಉಳಿತದೆ, ಕರೆಕ್ಟ್ ರೀ? 2 ಉಳಿತದೆ. ಆ 2 ಉಳಿತಂದ್ರೆ ಅಲ್ಲಿ ಪಾಯಿಂಟ್ ಕೊಟ್ಟಿವಿ. ಸೊ ಅವಾಗ ಏನಾಗ್ತದೆ? ಸೊ 4 5s 20. 4 5s 20. ಸೊ ದೆನ್ ಇಸ್ ಈಕ್ವಲ್ ಟು 12.5. ಓಕೆ, ಸೊ ಇನ್ನೊಂದು ಮೆಥಡ್ಲಿಂತನೂ ಹೇಳಿದ್ದೀನಲ್ರಿ. ಸೊ ನೀವು ಡೈರೆಕ್ಟ್ ಈ ಥರನೂ ಮಾಡ್ಬೋದು ಅಂತ ಹೇಳಿದ್ದೀನಿ ನಿಮಗೆ. ನೋಡ್ರಿ ನೀವು ಬೇಕಾದರೆ. ಸೊ ನಮಗೊಂದೊಂದ್ಸಲ ಏನಾಗ್ತದೆ, ಸೊ ಕನ್ಫ್ಯೂಸ್ ಇತ್ತು ಅಂದರೆ ನಿಮ್ಮ ಹತ್ರ ಕ್ಯಾಲ್ಸಿ ಇರುತ್ತೆ. ಕ್ಯಾಲ್ಸಿ ಅಂತೂ ಎಕ್ಸಾಮಿಗೆ ಅಲವ್ ಅದ. ಓಕೆ, ನೀವು ಸಿಂಪಲ್ ಕ್ಯಾಲ್ಸಿಯನ್ನು ಆರಾಮಾಗಿ ನೀವು ಕ್ಯಾರಿ ಮಾಡ್ಬೋದು. ಸೈಂಟಿಫಿಕ್ ಕ್ಯಾಲ್ಸಿ ಅಲವ್ ಇಲ್ಲ. ಓಕೆ, ಎಕ್ಸಾಮಿಗೆ, ಎಕ್ಸಾಮಿಗೆ ಅದಕ್ಕೋಸ್ಕರ.
ಸೊ ಇವಾಗ 4 1s 4 ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ 4 ಒಂದಲ್ಲಿ 4 ಮೈನಸ್ ಮಾಡಿದ್ರೆ ಇಲ್ಲಿ 1 ಬರುತ್ತೆ, 0ನ ಇಲ್ಲಿ ಕ್ಯಾರಿ ಆಗುತ್ತಾ, ಸೊ ಅದು 10 ಆಗುತ್ತೆ. ಕರೆಕ್ಟಾ? ಸೊ ನೆಕ್ಸ್ಟ್ 4 2 8 ಅಂತ ಹೇಳಿದ್ದೀನಿ. 4 2 8 ಹೌದಾ? ಸೊ ಇಲ್ಲಿ ಮೈನಸ್ ಆಗುತ್ತಾ, ಇಲ್ಲಿ ಏನಾಗ್ತದೆ ಅಂತಂದ್ರೆ 10 ಅಲ್ಲಿ 8ನ್ನ ಮೈನಸ್ ಮಾಡಿ, ಸೊ 2 ಉಳಿತು. ಸೊ ಅವಾಗ ಏನಾಗತ್ತೆ ರೀ, ಇಲ್ಲಿ ಪಾಯಿಂಟ್ ಕೊಟ್ಟು 0ನ ಎಣಿಸ್ಕೋತೀವಿ, ಅದು 20 ಆಗತ್ತೆ. ಹೌದಾ? ಸೊ 4 5 20 ಹೌದಾ? 4 5 20. ಸೊ ಅವಾಗ ಏನಾಗ್ತದೆ, ಪೂರ್ತಿ ಹೋಗ್ಬಿಡ್ತದ್ರಿ ಇದು. ಸೊ ಹಾಗಾದ್ರೆ 12 ಪಾಯಿಂಟ್ ಏನು ಬರುತ್ತೆ ಆನ್ಸರ್ ರೀ, 12.5. 12.5. ಓಕೆ, 12.5. ಸೊ ನೆಕ್ಸ್ಟ್ ನೋಡ್ರಿ, ನಾವು ತಾಳೆ ಹಾಕ್ಬೇಕಂತಂದಾಗ ಸೊ 11.2 ಬರ್ಬೇಕು. ಈಗ ಇದೇ ಫಾರ್ಮುಲಾನೇ ಯೂಸ್ ಮಾಡಿದ್ರೆ ಬರುತ್ತೆ ರೀ. ಓಕೆ, ದೆನ್ 6th one. So 56 divided by 5. Okay, so 5 ones are 5. Correct? So 5 ones are 5. Then 5 ones are 5. ಇಲ್ಲಿ ಪಾಯಿಂಟ್ ಬಂತು ಅಂದ್ರೆ ಒಂದು ಏನಾಗ್ತದ್ರಿ, ಒಂದು ಹೊರಗಡೆ ಅಂದ್ರೆ ಕ್ಯಾರಿ ಆಗ್ತದ, ಅಲ್ಲಿ ಪಾಯಿಂಟ್ನಾಗ ಹೋಗುತ್ತದೆ ಅಂದ್ರೆ. ಸೊ ಅಲ್ಲಿ ಏನಾಗ್ತದ್ರಿ, ಈಗ 5 2s 10 ಅಂದ್ರೆ 0 ಅಲ್ಲಿ ಕ್ಯಾರಿ ಆಗ್ತದಲ್ಲ, ಅದಕ್ಕೆ 10 ಆಗ್ತದೆ. ಸೊ 5 2s 10. ಸೊ 11.2. ಓಕೆ, 11.2 ಕರೆಕ್ಟ್ ಆಯ್ತಂದ್ರಿ, ಕರೆಕ್ಟ್ ಆಯ್ತು. ಓಕೆ, ನೆಕ್ಸ್ಟ್ 57 ಅದ. ಓಕೆ, ನೆಕ್ಸ್ಟ್ 57 ಡಿವೈಡೆಡ್ ಬೈ 6. ಓಕೆ, 57 ಡಿವೈಡೆಡ್ ಬೈ 6. ಓಕೆ, ಇಲ್ಲಿ ನೋಡ್ರಿ, 6 1s 6 ಆಗುತ್ತಾ. ಓಕೆ, 6 36, 6 7s, ಓಕೆ 6 8s, 6 9s ಎಷ್ಟಾಗ್ತದೆ ನೋಡ್ರಿ, 6 9s 56. ಸೊ ಇಲ್ಲಿ ನೋಡ್ರಿ, ಈಗ ಈ ಥರ ಬರಲಿಲ್ಲ ಅಂದರೆ ನೀವು ಏನು ಮಾಡ್ಬೋದು, ಡೈರೆಕ್ಟ್ ಈ ಮೆಥಡನ್ನು ಯೂಸ್ ಮಾಡ್ಕೋಬೋದು. ಯಾಕಂದ್ರೆ ನಮ್ಮಲ್ಲಿ ಕ್ಯಾಲ್ಸಿ ನೀವು ಯೂಸ್ ಮಾಡ್ತಿರಲ್ಲ, ಡೈರೆಕ್ಟ್ ಮಾಡ್ತೀರಿ. ಸೊ ಇಲ್ಲಿ ಏನು ಮಾಡ್ಬೋದು, 57. ಸೊ ನೆಕ್ಸ್ಟ್ 6 ಹೌದಾ, ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ ನಿಮಗೆ. ಓಕೆ, ಕ್ಲಿಯರ್. ಸೊ 6 1s 6 ಅಂತಂದರೆ ಸೊ ಇಲ್ಲಿ ಏನಾಗ್ತದ, 6 ಸೊ 6 6 36, 6 7 42, 6 8 48, 6 9 54 ಆಗ್ತದೆ. ಹೌದಾ, 6 9 54. ಸೊ 54 ನೋಡ್ರಿ, ಮೈನಸ್ ಮಾಡ್ರಿ, ಇಲ್ಲೇನು ಉಳಿತದ್ರಿ, ಸೊ 3 ಉಳಿತದ. ಹೌದಾ, 3 ಉಳಿತದ. ಇಲ್ಲಿ ಪಾಯಿಂಟ್ ಕೊಟ್ಟು 0 ಉಳಿಸ್ಕೊತೀರಿ. ಹೌದಾ, ಪಾಯಿಂಟ್ ಕೊಟ್ಟು 0 ಉಳಿಸ್ಕೊತೀರಿ ಅಂದ್ರೆ 30 ಆಗತ್ತ. ಸೊ ಅದಕ್ಕೆ ನೋಡ್ರಿ, 6 5 30. ಹೌದಾ, 6 3 18. ಸೊ 6 6 36 ಆಗ್ತದೆ, ಜಾಸ್ತಿ ಆಗ್ತದೆ. 6 6 ಬೇಡ, 6 5 30. 6 5 30. ಸೊ ಅವಾಗ ಹೋಯ್ತಲ್ರಿ ಪೂರ್ತಿ. ಸೊ ಅಲ್ಲಿ 0 ಬರುತ್ತೆ ಅಂದ್ರೆ ಏನ್ರಿ, ಸೊ 9.5. ಓಕೆ, ಸೊ ಅದಕ್ಕೆ ಕಾಣಿಸ್ತಾ ಇದೆ ಅಲ್ರಿ, ಇದು ಕಾಣಿಸ್ತಾ ಇದೆನಾ, 9.5 ಆನ್ಸರ್ ಏನು ಬಂತು, ಇಷ್ಟ. ಸೊ ಇದು ಈ ಥರದಾದಂಥ ಒಂದು ಭಾಳ ಸಿಂಪಲ್ ಆಗಿರುವಂಥ ಕೆಲವು ಟ್ರಿಕ್ ಇದೆ. ಆ ಟ್ರಿಕ್ಕನ್ನು ನೀವು ಯೂಸ್ ಮಾಡಿಬಿಟ್ರೆ ಸೊ ನಿಮಗೇನಾಗುತ್ತೆ ಅಂತಂದರೆ 5 ಮಾರ್ಕ್ಸ್ಗಳು ಬರುವಂಥ ಸಾಧ್ಯತೆ ಇದೆ. ಅಂದರೆ ಏನ್ರಿ, ಈ ಒಂದು ಸೆಕೆಂಡ್ ಇಯರ್ನಲ್ಲಿ ಏನಂತಂದರೆ ತುಂಬ ಅತಿ ಹೆಚ್ಚು ಮಾರ್ಕ್ಸ್ಗಳನ್ನು ಬರೋದು ಎಲ್ಲಿ ಅಂದರೆ ಈ ಪಾರ್ಟಲ್ಲಿ, ಭಾಳ ಸರಳವಾಗಿ. ಅಂದರೆ ಸೊ 5 ಮಾರ್ಕ್ಸ್ ಇದ್ದು ನಿಮ್ಗೆ ಏನು ಮಾಡ್ತಾ ಇದ್ದಾನೆ ಅಂತಂದರೆ, ಸೊ ಟೋಟಲ್ ಆಗಿ 3 ಕ್ವಶನ್ ಕೊಡ್ತಾರೆ. ಹೌದಾ, ಎಷ್ಟು ಕೊಡ್ತಾರೆ, ಸೊ 3 ಕ್ವಶನ್ಸ್. ನೀವು ಅದರೊಳಗಡೆ 2 ಕಂಪಲ್ಸರಿ ಬರಿಬೇಕು. ಹೌದಾ, ಸೊ ಅದಕ್ಕೆ 5 × 2 ಮಾಡಿದ್ರೆ 10 ಮಾರ್ಕ್ಸ್ ಅಂದರೆ 10 ಮಾರ್ಕ್ಸ್ ಫಿಕ್ಸ್ ಆಗಿ ನೀವು ತೊಗೋಬೋದು. ಸೊ ಹಾಗಾಗಿ ನನ್ನ ಪ್ರಕಾರ ಇದು 2ನೇ ಕ್ವಶನ್ ಆಗಿ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ 1 ಕ್ವಶನ್ಸು ಮತ್ತೊಂದು ಬೇರೆ ಇದೆ, ಅದೊಂದು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಅದನ್ನು ಮತ್ತೆ ನಿಮಗೆ ಕಂಟಿನ್ಯೂ ಮಾಡಿರ್ತೇನೆ. ಹೌದಾ, ಸೊ ಟೋಟಲ್ ನಿಮಗೆ ನಿಮ್ಮ ಒಂದು ಸೆಕೆಂಡ್ ಇಯರ್ಗೆ ದ್ವಿತೀಯ ವಿದ್ಯಾರ್ಥಿಗಳಿಗೆ ಟೋಟಲ್ ಪ್ರಾಯೋಗಿಕ ಪ್ರಶ್ನೆಗಳು 5. ಹೌದಾ, ಸೊ ನಾವು ಏನಂದರೆ ಜಾಸ್ತಿ ಎಲ್ಲ ಏನು ಮಾಡಿಸ್ತಾ ಇದ್ದೀವಿ ಅಂದರೆ, ಸೊ 5 ರಿಂದ 6 ಕ್ವಶನ್ಸ್ಗಳಿದ್ದಾವೆ, ಅವುಗಳಿಗೆ ನಾವು ಜಾಸ್ತಿ 5 ಕ್ವಶನ್ಸ್ಗಳನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಅದನ್ನು ಏನು ಮಾಡ್ತಾ ಇರ್ತೀವಿ, ತಯಾರಿ ಮಾಡಿಸಿರ್ತೀವಿ. ಹೌದಾ, ಸೊ ಆಲ್ರೆಡಿ ಯು ನೋ ದ್ಯಾಟ್ ಸ್ಟೂಡೆಂಟ್ಸ್. ಸೊ ಹೌ ಮೆನಿ ಕ್ವಶನ್ಸ್ ಆರ್ ಈಸ್ ದೇರ್ ಇನ್ ದಿ ಈ ಪಾರ್ಟ್, ಸೊ ಟೋಟಲ್ 5. But in the examination it will be given by only for so 3 questions. Okay, only 3 questions. You should be write any two. Okay, so ಅದ್ರ ಒಳಗ ನಾನು ಏನು ಮಾಡ್ತಾ ಇದ್ದೀನಿ, 1ನೇ ಕ್ವಶನ್ ಅನ್ನ ತಗೊಂಡಿದ್ದೀನಿ, ಇನ್ನು ಒಂದು ಮತ್ತು ಇನ್ನೂ 2 ಕ್ವಶನ್ಸ್ ಉಳಿದಿದ್ದಾವೆ. ಆ 2 ಕ್ವಶನ್ಸನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಅಥವಾ ನೆಕ್ಸ್ಟ್ ವಿಡಿಯೋ ಅಲ್ಲಿ ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ, ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲನೂ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ವಿದ್ಯಾರ್ಥಿಗಳೇ, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಸುಮಾರು ವಿದ್ಯಾರ್ಥಿಗಳಿಗೆ ಸೊ ಎಲ್ಲಿ ಏನಂತಂದರೆ ಬೇರೆ ಬೇರೆ ಕಾಲೇಜುಗಳಿಂದ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಅರ್ಥಶಾಸ್ತ್ರ ಅನ್ನುವಂಥದ್ದು ಜಟಿಲ, ಅಲ್ಲಿ ಸ್ಕೋರ್ ಮಾಡೋಕ್ಕಾಗಲ್ಲ, ಮತ್ತು ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದಾ, ಸೊ ಹಾಗಾಗಿ ಸೊ ನನಗೆ ಸಿಕ್ಕಿರುವಂಥ ಒಂದು ಸಮಯದಲ್ಲಿ ಓಕೆ, ಸೊ ನಾನು ಕೂಡ ಅರ್ಥಶಾಸ್ತ್ರದ ಒಂದು ಉಪನ್ಯಾಸಕ್ಕಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೂ ಸುಮಾರು ಬೇರೆ ಬೇರೆ ಕೆಲಸಗಳು ಇರೋದ್ರ ಜೊತೆಗೆ ವಿದ್ಯಾರ್ಥಿಗಳಿಗೋಸ್ಕರ ಇಲ್ಲಿ ಈ ವರ್ಷ ಏನಾಗಿದೆ ಅಂದರೆ 80 ಮತ್ತು 20 ಅಂತ ಮಾಡಿದ್ದಾರೆ. ಸೊ ಪ್ರತಿ ವರ್ಷ 100 ಮಾರ್ಕ್ಸಿಂದ ಇರ್ತಿತ್ತು, ಬಟ್ ಈ ವರ್ಷ ಏನಾಗಿದೆ ಅಂತಂದರೆ 80 ಮಾರ್ಕ್ಸ್ ಇದೆ. 80 ಮಾರ್ಕ್ಸ್ನಲ್ಲಿ ಥಿಯರಿ ಇರೋದ್ರಿಂದಾಗಿ ಭಾಳಷ್ಟು ಜಟಿಲ ಅಥವಾ ಭಾಳಷ್ಟು ಗೊಂದಲಗಳಿದ್ದಾವೆ ವಿದ್ಯಾರ್ಥಿಗಳಿಗೆ.
ಹಾಗಾಗಿ ಅದನ್ನು ಗೊಂದಲಗಳನ್ನು ನಿವಾರಿಸುವಂಥ ಪ್ರಯತ್ನ ನಂದು. ಸೊ ಹಾಗಾಗಿ ಸೊ ಎಲ್ಲ ಒಂದು ಆಯಾಮಗಳಿಂದ ನನ್ನ ಪ್ರಕಾರ ಸೊ ಏನಂತಂದರೆ ಸುಮಾರು ವಿಡಿಯೋಗಳಲ್ಲಿ ಇವುಗಳನ್ನು ಮಾಡೋದ್ರಿಂದಾಗಿ ವಿದ್ಯಾರ್ಥಿಗಳಿಗೆ ಸೊ ಮತ್ತೆ ಮತ್ತೆ ಏನಾಗಿರ್ತದೆ ರೀ ಪರ್ಫೆಕ್ಟ್ ಆಗಿಬಿಡ್ತಾರೆ. ಆದ್ದರಿಂದ ಸೊ ಅವರು ಏನಂತಾರೆ ಮಿನಿಮಮ್ 75 ಮಾರ್ಕ್ಸನ್ನು ಅವರು ಆರಾಮಾಗಿ ತೊಗೊಳ್ಬೋದು. ಹೌದಾ? ಸೊ 80 ಔಟ್ ಆಫ್ 80 ತೊಗೋಬೇಕಂತಂದರೆ ಸೊ ಇನ್ನೂ ತುಂಬ ವರ್ಕ್ ಮಾಡಬೇಕಾಗತ್ತೆ. ಬಟ್ ನನ್ನ ಹತ್ರ ಅಷ್ಟು ಸಮಯ ಇಲ್ಲ. ಇದ್ದಿದ್ದ ಸಮಯದಲ್ಲಿ ನನ್ನ ಪ್ರಯತ್ನ ಏನಂದರೆ 70+ ಮಾಡೋಗೆ ಹೇಗೆ ಮಾಡಬೇಕು ಅನ್ನೋಂಥದ್ದು ನಾನು ಎಲ್ಲ ವಿಡಿಯೋಗಳಲ್ಲಿ ಒಂದೊಂದಾಗಿ ಕಂಟೆಂಟನ್ನು ಹೇಳ್ತಾ ಬರ್ತೀನಿ. ಅಂದರೆ ಸೊ ಇಲ್ಲಿ ಎಲ್ಲ ಚಾಪ್ಟರ್ಸ್ಗಳನ್ನು ನಾನು ಮುಟ್ಟೋಕ್ಕಾಗೋದಿಲ್ಲ ವಾಸ್ತವಿಕವಾಗಿ. ಸೊ ಇದ್ದಿದ್ದೇನಂತಂದರೆ ಇಂಪಾರ್ಟೆಂಟ್ ಇರುವಂಥ ಎಕ್ಸಾಮಿಗೋಸ್ಕರ ಇರುವಂಥ ಒಂದು ಕಂಟೆಂಟನ್ನು ತೊಗೊಂಡು ನಿಮಗೆ ನಾನು ಏನು ಮಾಡ್ತಾಯಿದ್ದೀನಿ, ಪಾಠ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ವಿದ್ಯಾರ್ಥಿಗಳೇ, ಸೊ ನಿಮಗೆ ಇದು ಅರ್ಥ ಆಯಿತು ಮತ್ತು ನಿಮಗೆ ಚೆನ್ನಾಗಿ ಅನಿಸ್ತು ಅಂತಂದರೆ, ಸೊ ನಾನು ಹೇಳಿದ್ದು ನಿಮಗೆ ತಿಳಿತು ಅಂತಂದರೆ, ಸೊ ನೀವೇನು ಮಾಡಬೇಕು, ನಿಮ್ಮ ವಿದ್ಯಾರ್ಥಿಗಳಿಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಬೇರೆಯವರಿಗೆಲ್ಲನೂ ಕೂಡ ನನ್ನ ವಿಡಿಯೋ ಏನು ಮಾಡಬೇಕು ನೀವು ಸೊ ಫಾರ್ವರ್ಡ್ ಮಾಡಬೇಕು. ಅದ್ರ ಜೊತೆಗೆ ಸೊ ನನ್ನ ಒಂದು ಇದನ್ನು ಇದು ಸ್ವಲ್ಪ ನೀವೆಲ್ಲರೂ ಕೂಡ ಏನು ಮಾಡಬೇಕು, ಶೇರ್ ಮಾಡೋದ್ರ ಜೊತೆಗೆ ಅದಕ್ಕೆ ಸ್ವಲ್ಪ ನಿಮ್ಮ ಕಡೆಯಿಂದ ಏನು ಬೇಕು ಅಂತಂದರೆ ಒಂದು ಬೆಲ್ ಐಕಾನ್ ಇರುತ್ತೆ ಅಲ್ಲ, ಅದಕ್ಕೆ ಒಂದು ಬಟನ್ ಪ್ರೆಸ್ ಮಾಡಿ ನಮ್ಮ ಮುಂದೆ ಮಾಡುವಂಥ ಎಲ್ಲ ವಿಡಿಯೋಗಳನ್ನು ನಿಮಗೇನಾಗುತ್ತೆ ಬರುತ್ತೆ. ಹೌದಾ? ಸೊ ಇಷ್ಟು ಒಂದು ಕಾನ್ಸೆಪ್ಟನ್ನು ನಿಮಗೆ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.